ನಡೀರಿ. ಏನಂದ್ರೆ ದೊಡ್ಡಪ್ಪ? ಇಲ್ಲಿ ಕೇಳಿ, ನಮ್ಮಿಬ್ರನ್ ಬಿಟ್ಟು ಯಾರೂ ನಮ್ಮ ಜೊತೆ ಬರಬೇಕಾಗಿರೋ ಅವಶ್ಯಕತೆ ಇಲ್ಲ. ಪದ್ಮ, ಏನ್ರಿ? ಏನ್ರಿ? ಚಿಕ್ಕಮ್ಮ, ಏನಾಯ್ತು? ಏನಾಯ್ತು ಚಿಕ್ಕಮ್ಮ? ಮಾವ, ಏನಾಯ್ತು? ಏನಾಯ್ತು ಅಂತ ಹೇಳು ಮಾವ. ಆ ರಾಕ್ಷಸಿ ಚಾರು ಮಾವನ್ ಮೇಲೆ ಮತ್ತೆ ನಮ್ಮ ಅಮ್ಮನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಪೊಲೀಸ್ ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಅಷ್ಟಕ್ಕೂ ಅಪ್ಪನ ಅರೆಸ್ಟ್ ಮಾಡೋದು ಅಂದ್ರೆ ಏನು? ಹೇಳು ಮಾವ. ನಮಸ್ತೆ ಸರ್. ಕಾನ್ಸ್ಟೇಬಲ್ಸ್, ಇವ್ರನ್ನ ಸೆಲ್ಗೆ ಹಾಕಿ. ಲಕ್ಷ್ಮಿ, ಇವ್ರನ್ನ ಸೆಲ್ಗೆ ಹಾಕಿ.
ನಿಂತ್ಕೊಳ್ಳಿ ಅಮ್ಮ, ನಮ್ಮ ಮನೆಯವ್ರನ್ನ ನೋಡ್ಬೇಕು. ಅಮ್ಮ, ಒಳಗಡೆ ರಾಜಾರಾಮ್ ಅವ್ರು ಇದಾರಮ್ಮ. ಪರ್ಮಿಷನ್ ಇಲ್ದೇನೆ ಯಾರನ್ನೂ ಒಳಗಡೆ ಕಳ್ಸಕ್ಕಾಗಲ್ಲ. ಅದು ಹಾಗಲ್ಲ. ನಮಸ್ಕಾರ ಮೇಡಮ್. ನಮಸ್ಕಾರ. ಇವರೊಂದು ಯಾರು ಅಂತ ಅನ್ಕೊಂಡ್ರಿ? ರಾಜಾರಾಮ್ ಅವ್ರ ಫ್ಯಾಮಿಲಿಯವರು. ಮೇಡಮ್, ನೀವು ಒಳಗೆ ಬನ್ನಿ ಮೇಡಮ್. ನಡಿ ರಾಜೆ. ಸರ್ ಅಲ್ಲಿದ್ದಾರೆ ಮೇಡಮ್. ರಾಜೆ, ಏನಂದ್ರೆ ರೀ, ಅಪ್ಪ ಏನ್ರಿ? ಜಾನಕಿ, ಏನಂದ್ರೆ ಅಪ್ಪ, ರೀ ಪದ್ಮ ಅಲ್ಲಿದ್ದಾಳೆ ಜಾನಕಿ. ಅತ್ತೆ, ನನ್ನ ಕ್ಷಮಿಸ್ಬಿಡು ಅತ್ತಿಗೆ. ನಾನ್ ಮಾಡಿದ ತಪ್ಪಿಗೆ ಅಣ್ಣನ ಸ್ಟೇಷನ್ಗೆ ಹಾಕಿದ್ದಾರೆ. ಇದೆಲ್ಲದಕ್ಕೂ ಕಾರಣ ನಾನು. ಅಳಬಾರ್ದು ಜಾನಕಿ. ಏನ್ರಿ ಇದು? ದೇವಸ್ಥಾನದಲ್ಲಿ ದೇವರಾಗಿದ್ದ ನಿಮ್ಮನ್ನ ಈಗ ಈಗ ಕಂಬಿಗಳ ಹಿಂದೆ ನೋಡೋದಕ್ಕೆ ನನಗೆ ತುಂಬಾ ಸಂಕಟ ಆಗ್ತಿದೆ. ನ್ಯಾಯದ ಪ್ರತಿರೂಪ ಆಗಿರೋ ನಿಮ್ಮನ್ನ ಈ ಕಂಬಿಗಳ ಹಿಂದೆ ನಿಲ್ಲೋ ಹಾಗೆ ಮಾಡ್ಬಿಟ್ರು. ನಮಸ್ಕಾರನಮ್ಮ. ಇನ್ಸ್ಪೆಕ್ಟರ್, ನಮ್ಮ ಯಜಮಾನ್ರು ಯಾವ ತಪ್ಪು ಮಾಡಿಲ್ಲ ಸರ್. ಬೇಕಂತಾನೆ ಇವ್ರ ಮೇಲೆ ಅಪವಾದ ಹಾಕಿ ಅರೆಸ್ಟ್ ಆಗೋ ಹಾಗೆ ಮಾಡಿದ್ದಾರೆ. ಚಾರು ಇದ್ದಾಳಲ್ಲ ಸರ್, ಅವಳು ಯಾವಾಗ್ಲೂ ಹೀಗೇನೆ ಏನಾದ್ರೂ ಒಂದು ತಪ್ಪು ಮಾಡ್ತಿರ್ತಾಳೆ. ನಮ್ಮ ಆತ್ಯ ಇದ್ದಾಳಲ್ಲ, ಅವಳನ್ನ ಸಾಯಿಸ್ಬೇಕು ಅಂತ ನೋಡಿದ್ಲು. ಆತಿನ ತಂದೆನೂ ಕೂಡ ಅಷ್ಟೇ, ಸಾಯಿಸ್ತೀನಿ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ರು ಸರ್. ನಮ್ಮನೆ ಬಂಗಾರನೆಲ್ಲ ತಗೊಂಡು ನನ್ನ ಆತ್ನಿಗೂ ಮೋಸ ಮಾಡಿದಾಳೆ. ಅವಳು ಮಾಡಿದ ತಪ್ಪೆಲ್ಲ ನಮ್ಮ ಯಜಮಾನ್ರಿಗೆ ಎಲ್ಲಿ ಗೊತ್ತಾಗುತ್ತೋ ಅಂತ ಅವ್ರು ಅವಳನ್ನ ಕ್ಷಮಿಸೋದಿಲ್ಲ ಅಂತ ಗೊತ್ತಾದ ಬೆಲೆ ಸರ್. ನಮ್ಮ ಯಜಮಾನ್ರ ಮೇಲೆ ತಪ್ಪು ಕೇಸ್ ಹಾಕಿ ಅರೆಸ್ಟ್ ಆಗೋ ಹಾಗೆ ಮಾಡಿದಾಳೆ. ಇವ್ರು ಏನು ತಪ್ಪು ಮಾಡಿಲ್ಲ ಸರ್. ನೋಡಿ ಅಮ್ಮ, ರಾಜಾರಾಮ್ ಅವ್ರ ಬಗ್ಗೆ ನನಗೂ ಚೆನ್ನಾಗಿ ಗೊತ್ತು. ಅವ್ರ ಬಗ್ಗೆ ನಾನು ತುಂಬಾನೇ ಕೇಳಿದ್ದೀನಿ. ಆದರೆ
ಆ ಚಾರುಲತಾ ಅನ್ನೋ ಹುಡುಗಿ ಯಾವ ರೀತಿಯಾದ ಆಧಾರಗಳನ್ನು ಕೊಟ್ಟಿದಾರೋ, ಕಂಪ್ಲೇಂಟ್ ಆಗಿ ಏನೇನ್ ಬರ್ಕೊಟ್ಟಿದಾರೋ ಅದರ ಪ್ರಕಾರ ರಾಜಾರಾಮ್ ಅವರು ಅರೆಸ್ಟ್ ಆಗಿದ್ದಾರೆ. ಅವರು ಸುಳ್ಳು ಕೇಸ್ ಹಾಕಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ, ಆದ್ರೆ ಚಾರು ಅವರು ಕೊಟ್ಟಿರೋ ಸಾಕ್ಷಿಗಳ ಪ್ರಕಾರ ರಾಜಾರಾಮ್ ಅವ್ರದೇ ತಪ್ಪು ಅಂತ ಪ್ರೂವ್ ಆಗಿದೆ. ಅಯ್ಯೋ ಇಲ್ಲ ಸರ್, ಇವ್ರು ತಪ್ಪು ಮಾಡಿಲ್ಲ. ಏನೇ ಆದ್ರೂ ಈ ವಿಷಯದ ಬಗ್ಗೆ ನಾವು ನ್ಯಾಯದ ಪ್ರಕಾರನೇ ಹೋಗ್ತೀವಿ. ನೀವು ಹೇಳೋದನ್ನ ಕೇಳೋಕ್ಕೂ ಆಗಲ್ಲ, ನಮ್ಮಿಂದ ಏನು ಮಾಡೋಕ್ ಸಾಧ್ಯನೂ ಇಲ್ಲ. ಕೇಸ್ ಹಾಕಿರೋ ಹುಡುಗಿ ಕೂಡ ನಿಮ್ಮನೆಯವರೇ ಆಗಿರೋದ್ರಿಂದ ಏನೇ ಇದ್ರೂನು ಅದನ್ನ ನೀವೇ ಮಾತಾಡ್ಕೊಂಡು ಅವ್ರೇನಾದ್ರೂ ಕೇಸ್ ವಾಪಸ್ ತಗೊಂಡ್ರೆ ರಾಜಾರಾಮ್ ಅವ್ರನ್ನ ರಿಲೀಸ್ ಮಾಡ್ತೀವಿ. ಇಲ್ಲ ಅಂದ್ರೆ ಅವರು ಜೈಲ್ಗೆ ಹೋಗ್ಬೇಕಾಗತ್ತೆ. ಅಯ್ಯೋ ಅಯ್ಯೋ ರಾಜಿ, ಹೀಗೇನೇ ಮಾಡೋದು ರಾಜಿ, ಏನ್ ಮಾಡೋದೆ? ರೀ ರೀ ನೋಡಿ, ನಾನು ಹೋಗಿ ಚಾರು ಹತ್ರ ಮಾತಾಡ್ಕೊಂಡು ಬರ್ತೀನಿ ರೀ. ನಿಮ್ ಮೇಲ್ ಹಾಕಿರೋ ಈ ಕೇಸ್ನ ವಾಪಸ್ ತಗೊಂತ ಅವಳನ್ನ ಕೇಳ್ಕೊಡ್ತೀನಿ ರೀ. ಕೇಳೋದ್ ಬೇಡ ಜನಕ್ಕೆ, ಹೋಗ್ಬೇಡ. ಇಲ್ಲ ರೀ, ನಾನು ಹೋಗದೆ ಹೋದ್ರೆ ಯಾವುದು ಸರಿ ಹೋಗೋಲ್ಲ ರೀ. ನಾನು ಹೋಗಿ ಅವಳ ಕಾಲಿಗೆ ಬಿದ್ದಾದ್ರೂ ಸರಿ ಕೇಸ್ ವಾಪಸ್ ತಗೊಳ್ಳೋ ಹಾಗೆ ಮಾಡ್ತೀನಿ. ನಾವು ಅವಳನ್ನ ಹೆತ್ತ ಮಗಳ ಹಾಗೆ ನೋಡ್ಕೊಂಡಿದೀವಲ್ವಾ, ಸ್ವಲ್ಪನಾದ್ರೂ ಹೃದಯ ಕರಗತ್ತಲ್ವಾ ಅವಳಿಗೆ? ಕನಿಕರ ತೋರಿಸಿ ಹೇಗಾದ್ರೂ ಸರಿ ಕೇಸ್ನ ವಾಪಸ್ ತಗೋಬಹುದೇನೋ ರೀ. ನಾನು ಪ್ರಯತ್ನ ಪಡ್ತೀನಿ. ಬರಕ್ಕೆ ರಾಮ ನನ್ ಮಗ, ಅವನಿಗಿಂತ ಪರಿಸ್ಥಿತಿನ ಇದನ್ನ ನೋಡಕ್ಕ ನಾನಿನ್ನು ಬದುಕಿರೋದು. ಅಯ್ಯೋ ಇಷ್ಟಕ್ಕೆಲ್ಲ ಕಾರಣ ಚಾರು. ಅವಳು ನಿಜವಾದ ರೂಪನ ಹೊರಗೆ ಹಾಕಿದ್ನಲ್ಲ, ಅವಳು ಮಾಡಿದ ಮೋಸ ಅನ್ಯಾಯ ಇದೆಲ್ಲ ಮಾವನಿಗೆ ಗೊತ್ತಾಯ್ತಲ್ಲ. ಇನ್ ಮಾವ ಅಂತ ಅವಳನ್ನ ಕ್ಷಮಿಸಲ್ಲ, ಮಾಡಿದ ತಪ್ಪಿಗೆಲ್ಲ ಶಿಕ್ಷೆ ಕೊಟ್ಟೆ ಕೊಡ್ತಾರೆ ಅಂತ ಇಂಥ ಕೆಲಸ ಮಾಡಿದಾಳೆ.
ಹೌದಾ ಸೀನು? ಎಲ್ಲ ಆ ಚಾರುನೇ ಮಾಡಿದ್ದ, ನೀನೇನು ಮಾಡ್ಲಿಲ್ವಾ? ಆದ್ಯಾ ಇವಾಗ ಅದೆಲ್ಲ ಯಾಕಮ್ಮ? ಕೇಳೋಕ್ ಬಿಡಿ ಅಪ್ಪ. ಅವನಿಗೆ ಅರ್ಥ ಆಗ್ಬೇಕಲ್ವಾ ಅವ್ನ್ ಮಾಡಿರೋ ತಪ್ಪೇನು ಅಂತ. ನಾನೇನ್ ತಪ್ಪು ಮಾಡ್ದೆ? ತಪ್ಪನ್ನೆಲ್ಲ ನೀನೇ ಮಾಡಿರೋದು. ಹೇಳ್ಬೇಕು ಅಂದ್ರೆ ಇದಕ್ಕೆಲ್ಲ ಕಾರಣ ನೀನೇ. ಆಲೋಚನೆ ಮಾಡದೆ, ಅರ್ಥ ಮಾಡ್ಕೊಳ್ದೆ ಆತರ ಬೀಳ್ಬೇಡ ಆದ್ಯ. ನಾನು ಎಲ್ರ ತರ ಚಾರು ತಪ್ಪಿಗೆ ಬಲಿಯಾಗಿದ್ದೀನಿ. ಹೀಗಿರುವಾಗ ಅವಳು ಮಾಡಿದಕ್ಕೆ ನಾನು ಹೇಗೆ ಕಾರಣ ಆಗ್ತೀನಿ? ನೀನ್ ಅವಳನ್ನ ಮದ್ವೆ ಆಗಿರೋದ್ರಿಂದ, ನೀನ್ ಅವಳಿಗೆ ಗಂಡನಾಗಿರೋದ್ರಿಂದ ಅವಳು ತಪ್ಪು ಮಾಡ್ಲಿ ಸರಿ ಮಾಡ್ಲಿ ಅದ್ರ ಜವಾಬ್ದಾರಿ ನಿಂದೆ. ಮಾತ್ಗೂ ಆ ಮದ್ವೆ ಟಾಪಿಕ್ ಎತ್ಬೇಡ. ಅದು ಮದ್ವೆನೇ ಅಲ್ಲ. ಯಾಕೆ ಅರ್ಥ ಮಾಡ್ಕೋತಿಲ್ಲ? ಯಾಕೆ ಅರ್ಥ ಮಾಡ್ಕೋಬೇಕು? ನೀನು ಅರ್ಥನೇ ಇಲ್ದೇ ಇರೋ ಕೆಲಸ ಮಾಡಿದಕ್ಕ. ಮೊದಲು ನನ್ನ ಪ್ರೀತಿಸ್ತಿದ್ದೀನಿ ಎಂದ ಕೆಟ್ಟ ಕೆಟ್ಟ ವೇಷಗಳನ್ನು ಹಾಕ್ತೆ. ಹಾಗೆಲ್ಲ ಮಾಡಿದ್ರೆ ಯಾವ ಹೆಂಡತಿ ತಾನೇ ಸುಮ್ಮನೆ ಇರ್ತಾಳೆ ಹೇಳು? ನನಗೋಸ್ಕರ ಅವಳನ್ನ ಆಚೆ ಕಳ್ಸೋ ಪ್ಲಾನ್ ಮಾಡಿದ್ಯಾ ಅಂತ ಅವಳು ಈ ಕೆಲಸ ಮಾಡಿದಾಳೆ. ಆದ್ರಿಂದ ಇವತ್ತೆಲ್ಲ ನೋಡು, ಇಡೀ ಮನೇನೆ ಈ ತರ ನೋವು ಅನುಭವಿಸೋ ಪರಿಸ್ಥಿತಿ ಬಂದಿದೆ. ಇದೆಲ್ಲ ನಿನ್ನಿಂದಾನೆ ಅಂತ ಈಗ್ಲಾದ್ರೂ ನಿನಗೆ ಅರ್ಥ ಆಗ್ತಿದ್ಯಾ? ಇಲ್ಲ ಅಧ್ಯ, ನೀನು ಯಾವತ್ತೂ ನಡೆದಿದ್ದ ವಿಷಯಕ್ಕೆ ಮತ್ತೆ ಇವತ್ತು ನಡೆದಿರೋ ವಿಷಯಕ್ಕೆ ನಾನೇ ಕಾರಣ ಅನ್ಬೇಡ. ಯಾವುದೇ ಹುಡುಗಿ ಆದ್ರೂ ವೇದ ಮಂತ್ರಗಳನ್ನ ಸಾಕ್ಷಿಯಾಗಿಟ್ಕೊಂಡೆ ತಾಳಿ ಕಟ್ಟಿಸ್ಕೊಳ್ಳೋದು. ಆದ್ರೆ ಆ ಚಾರು ಮುಸ್ಕ್ ಹಾಕೊಂಡು ಬಂದು ನನ್ನ ಕೈ ತಾಳಿ ಕಟ್ಟಿಸ್ಕೊಂಡ್ಲು. ನೀವೆಲ್ರೂ ಅದನ್ನ ಮದ್ವೆ ಮದ್ವೆ ಅಂತ ಪ್ರಚಾರ ಮಾಡ್ಕೊಂಡು ಅವಳ ಜೊತೆನೆ ಬಾಳು ಅಂತ ನನಗೆಲ್ಲ ಸಿಕ್ಕಾಕ್ಸೋ ಕೆಲಸ ಮಾಡ್ತಿರ್ಲಿಲ್ಲ. ನಾನು ಅವಳ ಮೋಸನ ಕುತಂತ್ರನ ಎಲ್ಲರಿಗೂ ಹೇಳಕ್ಕೂ ಮುಂಚೆನೆ ನಮ್ಮ ಅಮ್ಮನ್ಗೆ ಒಡವೆ ಕೊಟ್ಟಿದ್ದಾಳೆ, ಚಿಕ್ಕತ್ತೆಗೆ ಸೀರೆ ಕೊಟ್ಟಿದ್ದಾಳೆ, ದೊಡ್ಡ ಮಾವನ್ ರೂಮಲ್ಲಿ ದುಡ್ಡಿನ ಬಂಡ್ಲು ಬಚ್ಚಿಟ್ಟಿದ್ಲು. ಇಂಥ ಕೆಲ್ಸಗಳನ್ನ ಹೆಂಡತಿ ಆದವಳು ಮಾಡ್ತಾಳ? ಮೋಸ್ಗಾರ ಮಾಡುವಂತ ಕೆಲಸ. ಆ ತರ ಕ್ರಿಮಿನಲ್ ಮೈಂಡ್ ಸೆಟ್ ಇರೋ ಹುಡುಗಿ ಜೊತೆ ನಾನು ಜೀವನ ಹಂಚ್ಕೊಳ್ಳಿಲ್ಲ, ಸಂಸಾರ ಮಾಡ್ಲಿಲ್ಲ ಅನ್ನೋದು ಖಂಡಿತವಾಗ್ಲೂ ತಪ್ಪು ಅಧ್ಯ. ಇವಾಗ್ಲಾದ್ರೂ ಅರ್ಥ ಮಾಡ್ಕೊಳ್ಳಿ.